ಹಾಯ್ ಎಲ್ಲರಿಗೂ. ಇವತ್ತು ಟೆಕ್ ಟ್ಯೂಸ್ಡೇ ಆಗಿರೋದ್ರಿಂದ ಒಂದು ಇಂಟ್ರೆಸ್ಟಿಂಗ್ ಆದ ಡಿವೈಸ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಅಥವಾ ನನ್ಗೆ ಇದರಿಂದ ಯಾವುದೇ ರೀತಿ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅಲ್ಲ. ಇದು ಒಂದು ಮೀಡಿಯಾ ಸ್ಟ್ರೀಮಿಂಗ್ ಡಿವೈಸ್. ಅಂತಂದ್ರೆ ಏನು, ಯಾವುದೇ ನಿಮ್ಮ ಹತ್ರ LCD ಒಂದು ಟಿವಿ ಇರುತ್ತೆ 32 ಇಂಚಿಂದೋ 20 ಇಂಚಿಂದೋ, ಈ ನಾವು ಬ್ಯಾಚುಲರ್ ಇದ್ದಾಗ ಯೂಸ್ ಮಾಡಿ ತಗೊಂಡಂತದ್ದು ಇದು. ಸೊ ಇದು ಏನು ಅಂತಂದ್ರೆ, ಇದಕ್ಕೆ ನೋಡಿ ಈ ತರ ಒಂದು HDMI ಪೋರ್ಟ್ ಬರುತ್ತೆ. ಈ ಪೋರ್ಟ್ ಇಂದ ನಿಮ್ ಟಿವಿಲಿ ಒಂದು HDMI ಪೋರ್ಟ್ ಇರಬೇಕು. ಕನೆಕ್ಟ್ ಮಾಡ್ಕೊಂಡ್ರೆ ಇದು ನಿಮ್ಗೆ ಒಂದು ಆಂಡ್ರಾಯ್ಡ್ ಡಿವೈಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದೇ ನಿಮ್ದು ಹಳೆ ಸ್ಮಾರ್ಟ್ ಟಿವಿಗಳನ್ನ ಆಂಡ್ರಾಯ್ಡ್ ಡಿವೈಸ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಇದ್ರ ಮೂಲಕ ನೀವು ಆಂಡ್ರಾಯ್ಡ್ ಟಿವಿಗೆ ಬರುವಂತ ಎಲ್ಲಾ ಅಪ್ಲಿಕೇಶನ್ಗಳನ್ನ ಇದ್ರ ಮೂಲಕ ಯೂಸ್ ಮಾಡಬಹುದು. ಯೂಟ್ಯೂಬ್ ಆಗಿರ್ಬೋದು ಅಥವಾ VLC ಪ್ಲೇಯರ್ ಆಗಿರ್ಬೋದು, ಯಾವುದೇ ರೀತಿ ಆಂಡ್ರಾಯ್ಡ್ಗೆ ಸಪೋರ್ಟ್ ಮಾಡೋಂಥದ್ದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ವಾಚ್ ಮಾಡಬಹುದು. ಇನ್ನೊಂದು ಮೇನ್ ಇದ್ರ ಬಗ್ಗೆ ಲಾಭ ಏನು ಅಂತಂದ್ರೆ, ಇದು ಒಂದು ಮೊಬೈಲ್ ತರದ್ದೇ ಡಿವೈಸ್ ಆಗಿರೋದ್ರಿಂದ ನೀವು ಒಂದು 1080p ಮೂವಿ ಅಥವಾ 4K ಮೂವಿನ ಇದ್ರಲ್ಲಿ ನೋಡಿದ್ರು ತುಂಬಾನೇ ಇಂಟರ್ನೆಟ್ ಖರ್ಚಾಗಲ್ಲ. ನಿಮ್ಗೆ ಸ್ವಲ್ಪ ಬ್ಯಾಂಡ್ ವಿಡ್ತ್ ಅಲ್ಲೇನೆ ನೀವು ಮೂವೀಸ್ ಆಗಿರ್ಬೋದು ಎಲ್ಲಾದ್ರೂ ನೋಡ್ಬೋದು. ಆಮೇಲೆ ಇದು 16 GB ಇನ್ಬಿಲ್ಟ್ ಮೆಮೊರಿ ಜೊತೆ ಬರುತ್ತೆ. ಈ ತರ ತುಂಬಾ ಬ್ರ್ಯಾಂಡ್ಗಳಿದೆ. ನಾನು ಮೋಟೋರೋಲಾ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಮೀಡಿಯಾ ಸ್ಟ್ರೀಮಿಂಗ್ ಡಿವೈಸ್ ಅಂತ ಹೇಳಿ ಬರುತ್ತೆ. ಸೊ ಇದಕ್ಕೆ ತುಂಬಾನೇ ಇಂಟರ್ನೆಟ್ ಖರ್ಚಾಗಲ್ಲ. ಆಮೇಲೆ ನಿಮ್ಗೊಂದು 10ರಿಂದ 15 MBPS ಅನ್ಫ್ಲಕ್ಚುಯೇಟೆಡ್ ಇಂಟರ್ನೆಟ್ ಬರಬೇಕು. ದಟ್ ಇಸ್ ದ ಮೇನ್ ಗೋಲ್. ಅಷ್ಟರಲ್ಲೇನೆ ನಿಮ್ಗೆ ಇದು ವರ್ಕ್ ಆಗತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ ಎಲ್ಲಾ ಸ್ಮಾರ್ಟ್ ಟಿವಿಗಳನ್ನ ನೀವು ಆಂಡ್ರಾಯ್ಡ್ ಟಿವಿಯಾಗಿ ಕನ್ವರ್ಟ್ ಮಾಡಬಹುದು. Hope this information and device helps. Thank you.